ಚಂದು, ನೀನನ್ನ ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದಕ್ಕೆ ನಾನು ದೇವಸ್ಥಾನ ನೋಡ್ತಾ ಇದ್ದೆ. ಹೌದು ಮೇಡಮ್. ಇದ್ಯಾವುದೋ ಏಕಶಿಲಾ ಕಂಬ ಅಂತೆ, ಒಂದೇ ಕಲ್ಲಲ್ಲಿ ಕೆತ್ತಿದಾರಂತೆ, ಅದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೆ. ಚಂದು, ದೇವಸ್ಥಾನ ನೋಡಿದ್ ಮುಗ್ದಿದ್ರೆ ಅರ್ಚಕರು ಅಭಿಷೇಕ ಮಾಡ್ಬೇಕು ಅಂತ ಕರಿತಿದ್ರು. ಬಾ ಹೋಗೋಣ. ಏನಪ್ಪ? ಸಾರಿ ಸಾರಿ ಅಮ್ಮ. ಏನ್ ಹುಡುಗರು? ಹೇಳರಿ. ಅಣ್ಣ ಎಲ್ಲಿದ್ಯಾ? ಕೆಲಸದಲ್ಲಿದ್ಯಾ? ಇಲ್ಲ ಕಣ, ಮನೇಲೇ ಇದ್ದೀನಿ. ತಿಂಡಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಯಾಕೆ? ಅದು ನಾನು ಕೆಲಸ ಮಾಡ್ತಿರೋ ಮನೇಲಿ ಒಂದು ಹುಡುಗಿಗೆ ಪ್ರಾಬ್ಲಮ್ ಆಗಿದೆ. ಏಯ್, ನೀನೇನಾದ್ರೂ ಮಾಡ್ಬಿಟ್ಟಿ ಹೇಗೆ? ಅಯ್ಯಯ್ಯೋ, ನಾನೇನು ಮಾಡಿಲ್ಲ ಅಣ್ಣ. ಅಣ್ಣ ಸ್ವಲ್ಪ ನಾನು ಹೇಳೋರ್ಗು ಕೇಳಿಸ್ಕೊತೀಯಾ? ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ಸರಿ ಸರಿ ಹೇಳು. ಆ ಹುಡುಗಿಗೆ ಅವ್ರ ಮನೇಲಿ ಒಂದು ಹುಡುಗನ್ ನೋಡಿದ್ದಾರೆ. ಆ ಹುಡುಗ ಸರಿ ಇಲ್ಲ ಅಣ್ಣ. ಹುಡುಗಿಗೂ ಆ ಹುಡುಗ ಅಂದ್ರೆ ಇಷ್ಟ ಇಲ್ಲ. ಅವಳು ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತಣ್ಣ. ನಮ್ಮ ನೋಡಿದ್ರು ಜನಕ್ಕೆ ಅಯ್ಯೋ ಅನ್ಸುತ್ತೆ. ಏನ್ ಮಾಡಕ್ಕಾಗತ್ತೆ ಹೇಳು? ಅಲ್ಲ ಕಣ, ಆ ಹುಡುಗಿಗೆ ಮದುವೆ ಇಷ್ಟ ಇಲ್ಲ ಅಂತ ಅವ್ರ ಮನೇಲಿ ಹೇಳಿಲ್ವಾ ಅವಳು? ಅಯ್ಯೋ ಅಣ್ಣ, ಅವ್ರ ಮನೆ ನಮ್ಮ ಮನೆಗಿಂತ ವಿಚಿತ್ರ. ಆ ಹುಡುಗಿ ಮನೆಯವ್ರು ಯಾರು ಅವ್ರ ಮಾತೇ ಕೇಳ್ತಿಲ್ಲ ಅಣ್ಣ. ಆ ಹುಡುಗ ಬೇರೆ ಮದ್ವೆಗೆ ಇನ್ನೂ ಒಂದು ತಿಂಗಳಿರುವಾಗ್ಲೇ ವೀಸಾ ಪಾಸ್ಪೋರ್ಟು ಅಂತದ್ ಏನೇನೋ ಕತೆ ಹೊಡೆದು ರಿಜಿಸ್ಟರ್ ಮ್ಯಾರೇಜಿಗೆ ರೆಡಿ ಆಗಿದ್ದಾನೆ. ಪಾಪ ಅಣ್ಣ ಹುಡುಗಿ ಹೇಳ್ಕೊಂಡು ಗೊಳೋ. ಅಯ್ಯೋ ಹೌದಾ? ಪಾಪ ಕಣ ಹುಡುಗಿ. ಹ್ಞೂ ಅಣ್ಣ, ಅವಳಿಗೆ ನಾವೇನಾದ್ರೂ ಹೆಲ್ಪ್ ಮಾಡ್ಬೇಕು. ನಾವೇನೋ ಮಾಡಕ್ಕಾಗತ್ತೆ ಹರಿ. ನಮ್ಗೆ 4 ಜನ ಸಹಾಯ ಮಾಡ್ಬೇಕು ಅನ್ನೋ ಸ್ಥಿತಿಲಿ ಇದೀವಿ. ಇದು ಬೇರೆ ಹುಡುಗಿ ವಿಚಾರ ಕಣಪ್ಪ, ಬೇಡ ಅಂತ ಅನಿಸ್ತಾ ಇದೆ. ಅಲ್ಲಣ್ಣ, ನೀನೇ ಯೋಚನೆ ಮಾಡು. ದೇವ್ರು ನಮ್ಮ ಮನೆಗೆ ಯಾಕೆ ಇನ್ನೂ ಒಂದು ಹುಡುಗಿನ ಕಳ್ಸಿಲ್ಲ ಅಂತ. ಅಪ್ಪ ತಂದೆ, ಏನೋ ಹೇಳ್ಬೇಕು ಅಂತ ನೀನೇ ಫಿಕ್ಸ್ ಆಗಿದ್ಯಾ? ಅದೇನು ಅಂತ ಹೇಳ್ಬಿಡು. ಇವತ್ತಿನವರೆಗೂ ನಾವ್ ಯಾವ ಹುಡುಗಿಗೂ ಹೆಲ್ಪೇ ಮಾಡಿಲ್ಲ. ದೇವ್ರು ನಮ್ಮನ್ನ ಟೆಸ್ಟ್ ಮಾಡ್ತಿದಾರಣ್ಣ. ಇವಾಗ ನಾವೇನಾದ್ರೂ ಹೆಲ್ಪ್ ಮಾಡಿದ್ರೆ ನಮ್ಮ ಮನೆಗೆ ಹುಡುಗಿ ಬಂದೇ ಬರ್ತಾಳೆ. ಸರಿ, ಈಗ ಅದೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅಣ್ಣ, ಹೆಂಗಾದ್ರೂ ಮಾಡಿ ನಾವೆಲ್ಲ ಸೇರಿ ಮದ್ವೆ ನಿಲ್ಸ್ಬಿಡೋಣ. ಏನೋ ಮಾತಾಡ್ತಿದ್ಯಾ ನೀನು? ನಮ್ಮನೆ ಹುಡುಗಿ ಬರ್ಬೇಕು ಅಂತ ಇನ್ನೊಬ್ರು ಮನೆ ಹುಡುಗಿ ಮದುವೆ ನಿಲ್ಲಿಸ್ತೀಯಾ? ಅವ್ರಿಗೇನಾದ್ರೂ ಗೊತ್ತಾಗೋದ್ರೆ? ಅಪ್ಪ ತಂದೆ, ಮೊದಲು ನೀನ್ ಅಲ್ಲಿಂದ ವಾಪಸ್ ಬಾ. ಕೆಲಸ ಮಾಡಕ್ ಹೋದನು ಕೆಲಸ ಮಾತ್ರ ಮಾಡ್ಬೇಕು. ಈ ಅಧಿಕ ಪ್ರಸಂಗತನ ಎಲ್ಲ ಯಾಕೆ? ಅಣ್ಣ, ಕಣ್ಮುಂದೆನೆ ಒಂದು ಹೆಣ್ಮಗಳು ಜೀವನ ಹಾಳಾಗ್ತಿರ್ಬೇಕಾದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದು ನಮ್ ಸಂಸ್ಕಾರನ ಅಣ್ಣ? ಹೇಳು ನೀನೆ. ತಲೆ ಕಡ್ದು ಕೊಲೆಗಾರ ಆದ್ರೂ ಪರವಾಗಿಲ್ಲ ಅಣ್ಣ, ಅವಳ ಜೀವನ ಉಳಿಸ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಆಗಿದೆ ನಿನಗೆ? 3 ದಾರಿ ಸೇರೋ ಕಡೆ ಹಾಕಿರೋ ನಿಮ್ಮೆನ್ ತುಳಿದ್ಯಾ ಹೇಗೆ? ಯಾಕೋ ಈಗೆಲ್ಲ ಮಾತಾಡ್ತಿದ್ಯಾ? ಅಣ್ಣ ಪಾಪ ಅಣ್ಣ ಹುಡುಗಿ. ಹರಿ, ನೀನ್ ಎಲ್ಲಿದೆ ಹೇಳು? ನಾನೇ ಅಲ್ಲಿಗೆ ಬರ್ತೀನಿ. ಅಲ್ಲಿಂದ ನಿನ್ ಜಾಗ ಖಾಲಿ ಮಾಡಿಸ್ಬೇಕು, ಇಲ್ಲಾಂದ್ರೆ ಏನಾದ್ರೂ ಎಡವಟ್ ಮಾಡೋದ ನೀನು. ಸರಿ ಸರಿ, ನಿನ್ ಫೋನ್ ಇಡು, ನಾನು ಕಂಟಿ ಹತ್ರನೇ ಮಾತಾಡ್ತೀನಿ. ಹರಿ ಹರಿ, ನನ್ ಮಾತು ಕೇಳಿಸ್ಕೊಳೋ, ಅರ್ಥ ಮಾಡ್ಕೊಳೋ. ನೀನ್ ಎಲ್ಲಿದ್ಯಾ ಹೇಳು, ನಾನೇ ಅಲ್ಲಿಗೆ ಬಂದು ಕರ್ಕೊಂಡ್ ಬರ್ತೀನಿ. ಇದೆಲ್ಲ ಸರಿ ಇರಲ್ಲ ಕಣೋ. ಸರಿ, ಬರ್ತೀನಿ, ಕಟ್ ಮಾಡಿ. ಹಲೋ ಹರಿ, ಹರಿ. ಇಂಥದಕ್ಕೆಲ್ಲ ಕಂಟಿನೇ ಬೆಟರ್. ಇದು ಮ್ಯಾರೇಜ್ ಸರ್ಟಿಫಿಕೇಟು, ಇದು ವೀಸಾ ಪ್ರೊಸೆಸ್ಗೆ.
ಅಂಕಲ್ ಟೈಮ್ ಆಯ್ತು, ಸೈನ್ ಮಾಡ್ಬೋದಲ್ವಾ? ಇನ್ನೊಂದು ನಿಮಿಷ ಇದೆ, ಅಷ್ಟಲ್ಲಿ ತಾವು ಟೀ ಕುಡಿದ್ಬಿಡಿ. ನಾನು ನೋಡ್ತಾ ಇರ್ತೀನಿ. ಎಷ್ಟು ಬೇಗ ಅಳಿಯಂದು ಡಾಕ್ಯುಮೆಂಟ್ನ ಅರೇಂಜ್ ಮಾಡಿದಾರಲ್ಲ. ಹೂನಪ್ಪ, ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಬಾವಂಗೆ ಎಂಬಸಿ ಲೆವೆಲಲ್ಲಿ ಭಯಂಕರ ಇನ್ಫ್ಲೂಯೆನ್ಸು, ಅದಕ್ಕೆ ವೀಸಾ ಪ್ರೊಸೀಜರ್ ಇಷ್ಟು ಫಾಸ್ಟ್ ಆಗಿರೋದು. ನಮ್ ಚಂದು ರಾಶಿ ಪ್ರಕಾರ ಈ ಸಮಯದಲ್ಲಿ ಸೈನ್ ಮಾಡಿದ್ರೆ ಅವಳ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ. ಅಳಿಂದ್ರೆ ಟೈಮ್ ಆಯ್ತು, ಸೈನ್ ಮಾಡಿಸ್ಬಿಡಿ. ಚಂದನ ತಗೋ. ಚಂದು, ಸೈನ್ ಮಾಡಮ್ಮ. ಸೈನ್ ಮಾಡಿ. ಚಂದುಮ್ಮ, ಸೈನ್ ಮಾಡಮ್ಮ. ಪೆನ್ ರೂಮಲ್ಲಿದೆ, ತರ್ತೀನಿ. ಕೂತ್ಕೋ ಕೂತ್ಕೋ. ಪೆನ್ ಒಳಗಡೆನೆ ಇದೆ. ಅಲ್ಲಿ ಮಾರ್ಕ್ ಮಾಡಿದ್ನಲ್ಲ, ಆ ಜಾಗದಲ್ಲಿ ಸೈನ್ ಮಾಡು. ಕಂಟಿ, ಹರಿ ಫೋನ್ ಮಾಡಿದ್ನಾ? ಅಣ್ಣ ಮಾಡಿದ್ದ. ಬೇಗ ರೆಡಿ ಆಗು, ಹೋಗೋಣ. ಏ ಮೈ, ಬೇಗ ತಿಂದು ಮುಗ್ಸೋ. ಹಾ ಸರಿ ಅಣ್ಣ, ಬಂದೆ. ಏ ಮೈ, ನಿಧಾನಕ್ಕೆ ತಿನ್ನು. ಎಲ್ಗೋ ಹೋಗ್ಬೇಕು? ಅಣ್ಣ ಪಾಪ ಅಣ್ಣ ಹುಡ್ಗಿ, ನಾವು ಸಹಾಯ ಮಾಡ್ಬೇಕಣ್ಣ. ನಿನ್ ತಲೆ ಕೆಡಿಸಿದನ್ ಕಣ ಅವನು. ಹರಿಗೆ ಇಲ್ಲಿಗೆ ಬರಕ್ ಹೇಳು ವಾಪಸ್ಸು, ನೀನು ಇಲ್ಲೇ ಇರು. ಏನಣ್ಣ ಮಾತಾಡ್ತಿದ್ಯಾ? ಒಂದ್ ಹುಡ್ಗಿಗೆ ಬಲವಂತಾಗಿ ಮದುವೆ ಮಾಡ್ತಿದ್ದಾರೆ, ಅದನ್ನ ನೋಡ್ಕೊಂಡು ಹೇಗಿರೋದು? ನೋಡ್ಬಿಡಿ ಅಂತಾನೆ ಇಲ್ಲೇ ಇರಕ್ ಹೇಳ್ತಾ ಇರೋದು. ಅಲ್ಲ ಕಣೋ ಕಂಟಿ, ನಾವಿರೋ ಪರಿಸ್ಥಿತಿಲಿ ಇದೆಲ್ಲ ಬೇಕಾ? ದಾರಿ ತಪ್ಪಾದ್ರೂ ಹೇಗಾದ್ರೂ ವಾಪಸ್ ಬರ್ಬೋದು, ಆದ್ರೆ ಕಾಲಿಟ್ಬಿಟ್ರೆ ಅಷ್ಟೇ ಕತೆ. ಅಣ್ಣ, ಕಣ್ಮುಂದೆ ಅನ್ಯಾಯ ನಡೆಯುವಾಗ ಅದನ್ನ ತಡಿಬೇಕು ಅಂತ ಹೇಳ್ಕೊಟ್ಟವನೇ ನೀನಲ್ವಾ? ನಾನು ಯಾವಾಗ ಹಾಗಲ್ಲ ಹೇಳ್ದೆ. ನಾನು ಹೇಳಿದ್ದು ತಪ್ಪು ಮಾಡಬಾರ್ದು ಅಂತ. ನೀನ್ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ತಪ್ಪದಾರಿ ಹಿಡಿಬೇಡ. ತಿಂದಿದ್ದಾಯ್ತಾ? ಕೊಡಿಲಿ. ನನ್ಗೇನೋ ಈ ವಿಷಯದಲ್ಲಿ ಹರಿನೇ ಸರಿ ಅನಿಸುತ್ತೆ. ಅನ್ಸುತ್ತೆ. ಎಲ್ರೂ ತಲೆಗೂ ಕೈ ಹಾಕಿ ತೊಳೆದು ಬಿಟ್ಟಿದ್ದಾನ ಅವನು. ಮಾತಿನ ಮಲ್ಲ ಕಣ ಅವನು. ಅವನ್ ಮಾತಿಗೆ ಮರಳಾದ್ರೆ ದೊಡ್ಡ ಎಡವಟಲ್ಲಿ ಸಿಗಾಕೋತೀವಿ ಅಷ್ಟೇ. ತಗೋ ಅಣ್ಣ, ಸ್ವಲ್ಪ ಇರೋಣ. ಅದಾಗಿದೆ. ಯಾವುದು? ಅದೇ ಲೈಟಾಗಿ ಲವ್ ಅಂತಾರಲ್ಲ, ಅದು. ತೆಗೆದು ಬಿಟ್ಟ ಅಂದ್ರೆ ಲವ್ ಅಂತೆ ಲವ್. ಸೈನ್ ಮಾಡೋಕೆ ಇಷ್ಟೊತ್ತು ಬೇಕಾ ಚಂದನ? ಚಂದುಮ್ಮ, ಸೈನ್ ಮಾಡಮ್ಮ.
ಏನೇ ಯೋಚನೆ ಮಾಡ್ತಿದ್ಯಾ? ಸೈನ್ ಮಾಡು. ಏನೇ? ಪೆನ್ ಬರೀತಿಲ್ಲಮ್ಮ. ವಾಟ್? ಪೆನ್ ಬರೀತಿಲ್ವಾ? ಇಷ್ಟೊತ್ತು ಚೆನ್ನಾಗೇ ಬರೀತಿತ್ತಲ್ಲ. ಇಷ್ಟೊತ್ತು ಬರೀತಾಯ್ತು ಕಣೋ, ಆದ್ರೆ ಇದು ದೇವ್ರಾಟ. ಇವಾಗ ನೀನ್ ಗಿಕ್ತ ನೋಡು. ಕೊಡಿಲಿ. ಪೇಪರ್ಸ್ ಯಾಕೆ ಕೆಳಗಿಟ್ಟೆ ಚಂದನ? ಪೆನ್ ಬರೀತಿಲ್ಲ, ಹೌದು. ಪೇಪರ್ ಸರಿಯಾಗಿದೆ ತಾನೆ? ಪೆನ್ ಪೆನ್ ಬರೀತಿದೆ. ಪೆನ್ ಬರೀತಿದೆ. ಪೆನ್ ಬರೀತಿದೆ. ಸೈನ್ ಮಾಡ್ಲಿ ಕೊಡಿ. ಚಂದನ, ಅಳಿಯಂದ್ರು ನಮ್ಮ ಆಸ್ತಿಯನ್ನು ಕೊಳ್ಳೆ ಹೊಡ್ಕೊಂಡು ಹೋಗಲ್ಲ. ಫಾರಿನ್ಗೆ ಹೋಗ್ಬೇಕಲ್ವಾ, ಫಾರ್ಮಾಲಿಟೀಸ್ ತುಂಬಾ ಜಾಸ್ತಿ ಇರುತ್ತೆ. ಸೈನ್ ಮಾಡಲ್ಲ. ಬೇಕು ಅಂತ ಹೇಳಿ. ನೆಕ್ಸ್ಟ್ ಪೇಜ್, ನೆಕ್ಸ್ಟ್ ಪೇಜ್. ವಾಟ್? ಅಲ್ಲೇ ಅಲ್ಲೇ ಮಿಡ್ಲ್ ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿ. ಹಾಗೆ ಲಾಸ್ಟ್ ಪೇಜ್, ಅಲ್ಲೊಂದು ಸೈನ್ ಮಾಡಬೇಡ. ಮತ್ತೇನಮ್ಮ ಯೋಚನೆ ಮಾಡ್ತಿದ್ಯಾ? ನೀನು ಅಳಿಯಂದ್ರು ಸಂತೋಷವಾಗಿರ್ಬೇಕು ಅಂತ ತಾನೆ ಇದನ್ನೆಲ್ಲ ಮಾಡ್ತಿರೋದು. ಮಾಡಮ್ಮ. ಅಳಿಯಂದ್ರೆ ಎಲ್ಲ ಸರಿಯಾಗಿದೆಯಾ ಒಂದ್ಸರಿ ನೋಡ್ಬಿಡಿ. ಪರ್ಫೆಕ್ಟ್ ಅಂಕಲ್, ಬರ್ತೀನಿ. ಆಯ್ತಾಯ್ತು. ಅಂಡಿ ಬರ್ತೀನಿ. ಬರ್ತೀನಿ ದಾಸ್. ಚಂದನ, ಏನಮ್ಮ ಹೀಗೆ ಕೂತ್ಬಿಟ್ಟೆ? ಅಳಿಯಂದ್ರು ಹೋಗ್ತಾ ಇದ್ದಾರೆ. ಅವ್ರ ಕೆಲಸ ಮುಗೀತಲ್ವಾ, ಹೋಗ್ಲಿ ಬಿಡು. ಹಾಗೆಲ್ಲ ಮಾತಾಡಬಾರ್ದು. ನೀನ್ ಗೇಟ್ವರೆಗೂ ಹೋಗಿ ಅಳಿಯಂದ್ರನ್ನ ಬಿಟ್ಟು ಬರಬೇಕು. ಎದ್ದೇಳು ಕಂದ, ಹೋಗು. ಅಲ್ಲ ಕಣ್ರು, ಮದ್ವೆ ಫಿಕ್ಸ್ ಆಗಿರೋ ಹುಡುಗಿ ಮೇಲೆ ಇವನಿಗೆ ಲವ್ ಅಂತೆ, ಅದಕ್ಕೆ ಹೆಲ್ಪ್ ಮಾಡಕ್ ನಾವು ಹೋಗ್ಬೇಕಂತೆ. ಏನ್ರೋ ಇದೆಲ್ಲ? ಅಯ್ಯೋ, ಈ ತರ ಯೋಚನೆ ಮಾಡೋದು ತಪ್ಪು. ಕಂಟಿ, ಫೋನ್ ಮಾಡು ಅವನಿಗೆ. ಫೋನ್ ಮಾಡಿ ಈಗಲೇ ವಾಪಸ್ ಬರಕ್ ಹೇಳು. ನಾನು ಹೇಳಿದ್ ಕೇಳಿಸ್ತೋ ಇಲ್ವೋ ಇಬ್ರಿಗೂ? ಅಣ್ಣ, ಅವನ್ಗೆ ಆ ಹುಡ್ಗಿ ಮೇಲೆ ಲವ್ ಆಗಿದ್ಯೋ ಇಲ್ವೋ, ಆದ್ರೆ ಆ ಹುಡ್ಗಿ ಅವನ ಹತ್ರ ಕಷ್ಟ ಹೇಳ್ಕೊಂಡು ಕಣ್ಣೀರ್ ಹಾಕಿದ್ದಾರೆ. ಅದಕ್ಕೆ ಅವನು ಕೂಡ ನಾವಿದೀವಿ ಅನ್ನೋ ಧೈರ್ಯದ ಮೇಲೆ ಆ ಹುಡುಗಿಗೆ ಹೆಲ್ಪ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾನೆ. ಈಗ ಹೆಲ್ಪ್ ಮಾಡದೇ ಇದ್ರೆ ತಪ್ಪಾಗಲ್ವಾ ಅಣ್ಣ? ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಏನ್ ಮಾಡ್ಬೇಕೋ ನಾನೇ ಮಾಡ್ತೀನಿ. ಅಣ್ಣ, ಲೋ ಮೈ, ಹರಿಗೆ ನಿಜವಾಗ್ಲೂ ಆ ಹುಡ್ಗಿ ಇಷ್ಟ ಆಗಿದ್ದಾಳ? ಹ್ಞೂ ಅಣ್ಣ, ಇದು ಪಕ್ಕಾ ಲವ್ವೇ. ಇದು ಸೀರಿಯಸ್ ಮ್ಯಾಟ್ರು. ಹೆಲ್ಪ್ ಮಾಡೋಣ ಅಂದ್ರೆ ಮುತ್ತಣ್ಣ ಬೇರೆ ಬೇಡವೇ ಬೇಡ ಅಂತ ಅದನ್ನಲ್ಲ. ಅಣ್ಣ, ಕೋಪದಲ್ಲಿ ಏನೋ ಹೇಳಿರ್ತಾನೆ, ಅವ್ನ ಮನ್ಸು ಸಾಫ್ಟ್ ಅಂತ ನಿಂಗೂ ಗೊತ್ತಾನೆ. ಇವಾಗ ನಾವು ಅಣ್ಣಂಗೆ ಹೆಲ್ಪ್ ಮಾಡಿ ಆ ಹುಡುಗಿ ಮದ್ವೆ ನಿಲ್ಸಿದ್ರೆ ಆ ಹುಡುಗಿಗೆ ಹರಿಯಣ್ಣನ ಮೇಲೆ ಲವ್ ಆದ್ರೂ ಆಗ್ಬೋದು. ಅವಾಗ ಅವಳಿಗೆ ಮನೆಗೆ ಬಂದೇ ಬರ್ತಾಳೆ. ಹೆಂಡಕ್ಕಿಲ್ದಿರೋ ಈ ನಮ್ಮ ಮನೆಗೆ ಒಬ್ಳು ಅತ್ತಿಗೆ ಬಂದ್ರೆ ನಮ್ಮೆಲ್ಲರೂ ಜೀವನನೂ ಸರಿ ಹೋಗುತ್ತೆ. ಹುಳುಗಳೆಲ್ಲ ಚಿಟ್ಟೆ ಆಗ್ಬಿಡುತ್ತೆ. ಏನಂತೀಯ ಅಣ್ಣ?
ಅದೆಲ್ಲ ಸರಿ ಕಣೋ, ಆದ್ರೆ ಅಣ್ಣನ್ ಹೇಗೆ ಒಪ್ಸೋದು? ಅದು ಕರೆಕ್ಟ್. ಹೇಗೋ ಒಂದು ಕನ್ವಿನ್ಸ್ ಮಾಡೋಣ ಅಣ್ಣ. ಚಂದನ, ನಿನಗೆ ಹೇಳಕ್ ಮಾಡ್ತಿದ್ದೆ, ನಿನ್ನ ಈ ಡ್ರೆಸ್ಸಿಂಗ್ ಸೆನ್ಸ್ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಮ್ಯಾರೇಜ್. ಈ ಓಲ್ಡ್ ಸ್ಟೈಲ್ನ ಮೊದಲು ಚೇಂಜ್ ಮಾಡ್ಕೊ. ಬಿ ಅ ಮಾಡರ್ನ್ ಗರ್ಲ್. ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಅವ್ರ ಮುಂದೆ ನೀನು ಔಟ್ಡೇಟೆಡ್ ಆಗಿ ಕಾಣಿಸ್ಕೊಂಡ್ರೆ ನನ್ನ ಇಮೇಜ್ ಹಾಳಾಗುತ್ತೆ. ವಾಟ್ ಇಟ್? ಊಟ ಬಟ್ಟೆ ನಿದ್ದೆ ಎಲ್ಲ ಇವನ್ ಹೇಳ್ದಂಗೆ ಆಗ್ಬೇಕು ಅಂದ್ರೆ ಬದುಕಿದ್ದು ಸತ್ತಂಗೆ. ಪಾಪ ಮೇಡಮ್. ಆರ್ಯ ಅವರೇ, ನಂಗೆ ಏನು ಕಂಫರ್ಟಬಲ್ ಅನ್ಸುತ್ತೋ ನಾನು ಅದೇ ಬಟ್ಟೆ ಹಾಕೊಳ್ಳು. ನಾನು ನಿಮಗೋಸ್ಕರ ಚೇಂಜ್ ಆಗೋಕ್ಕಾಗಲ್ಲ. ಬಟ್ ಎಸ್, ನಿಮ್ಮ ಫ್ರೆಂಡ್ಸ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ವಾಟ್ ಡಿಡ್ ಯು ಸೇ? ಸೊಳ್ಳೆ ಸೊಳ್ಳೆ ಸರ್, ಮುಖದ ಹತ್ರನೇ ಓಡಾಡುತ್ತೆ. ನೋಡು ಚಂದನ, ನೀನು ನನ್ನ ವೈಫ್ ಆಗೋಳು. ನಿನಗೆ ಹೇಗೆ ಬೇಕೋ ಹಾಗಿರ್ತೀನಿ ಅಂದ್ರೆ ನನಗಿಷ್ಟ ಆಗಲ್ಲ. ಸೊ ನನ್ನ ಟೇಸ್ಟ್ಗೆ ನೀನು ಚೇಂಜ್ ಆಗಲೇಬೇಕು. ಇವನ ಹತ್ರ ಮಾತಾಡ್ದಷ್ಟು ನನಗೆ ಟಾರ್ಚರ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸರಿ, ಚೇಂಜ್ ಮಾಡ್ಕೋತೀನಿ. ನೀವು ಹೊರಡಿ. ಗುಡ್. ಏಯ್ ಫುಲ್ ಕಣ್ಸಲ್ವ ನಿಂಗೆ? ಯಾಕೋ ಕಾಲಾಟ ಕೊಟ್ಟು ಬೀಳಿಸ್ದೆ? ಅಯ್ಯೋ, ನಾನೇನ್ ಮಾಡಿದೆ ಸರ್? ನೀವ್ ಬಂದಿದ್ದು? ಈಡೆಟ್, ನಾನ್ ಬಂದ ಬೇಕಂತ ಮಾಡ್ತಿದ್ಯೇನೋ? ಅಷ್ಟಕ್ಕೂ ನೀನೇನೋ ಮಾಡ್ತಿದ್ಯಲ್ಲಿ? ಅಯ್ಯೋ ಸರ್, ಏನ್ ಸರ್ ಹಿಂಗ್ ಕೇಳ್ತಿದ್ದೀರಾ? ನಾನು ಈ ಮನೇಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿಲ್ವಾ ಸರ್? ಏಯ್ ಅದಲ್ಲ, ನಾನು ನನ್ನ ಫಿಯಾನ್ಸೆ ಮಾತಾಡ್ಬೇಕಾರೆ ನೀನೇನೋ ಮಾಡ್ತಿದ್ಯಲ್ಲಿ? ಅಂಕಲ್ ಸರ್, ಅಂಕಲ್. ಅಡಿ ಅಂದ್ರೆ ಏನಾಯ್ತು? ನನಗೆ ಕಾಲ ಅಡ್ಡ ಕೊಟ್ಟು ಬೀಳಿಸ್ತಾನೆ ಇವನು. ಇವನು ಇನ್ಮೇಲಿಂದ ಇಲ್ಲಿ ಇರ್ಬಾರ್ದು. ಈಗಲೇ ಕೆಲ್ಸದಿಂದ ತೆಗಿರಿ. ಸಾರ್, ಅಳಿ ಅಂದ್ರೆ ಏನೋ ಗೊತ್ತಿಲ್ಲದೆ ಆಗ್ಬಿಟ್ಟಿದೆ ಅನ್ಸುತ್ತೆ. ಹೌದು ಸರ್, ಗೊತ್ತಿಲ್ಲದೇನೆ ಆಗೋಯ್ತು. ಬೇಕಿದ್ರೆ ಮೇಡಮ್ನ ಕೇಳಿ. ಅವಳನ್ನೇನು ಕೇಳೋದು? ಅವತ್ತು ಕಾರ್ನ ನೀನೇ ರಾಂಗ್ ಆಗಿ ಓಡಿಸಿದ್ರು ನಿನಗೆ ಸಪೋರ್ಟ್ ಮಾಡಿದ್ಲು. ಇವತ್ತು ಅದನ್ನೇ ಮಾಡ್ತಾಳೆ. ಐ ಡೋಂಟ್ ನೋ ಆಲ್ ದ್ಯಾಟ್. ನೀನು ನೆಕ್ಸ್ಟ್ ಟೈಮ್ ನನ್ನ ಕಣ್ ಮುಂದೆ ಕಾಣಿಸ್ಬಾರ್ದು. ಅಳಿ ಅಂದ್ರೆ ನೀವ್ ಯಾಕೋ ತುಂಬಾ ಅಪ್ಸೆಟ್ ಆಗಿದ್ದೀರಾ. ಹೊರಗಡೆ ಬಂದು ರೆಸ್ಟ್ ತಗೊಂಡು ಆಮೇಲೆ ಹೊರಡಿ. ನೋ ನಂಗೆ ಬೇರೆ ಕೆಲಸ ಇದೆ. ನೆಕ್ಸ್ಟ್ ಟೈಮ್ ಏನಾದ್ರು ಹೇಳಿದ್ರೆ ಇಲ್ಲ ಸರ್. ಛೇ, ನನ್ನಿಂದ ನಿಮ್ಮ ಅಳಿಯಂದ್ರಿಗೆ ಬೇಜಾರಾಯ್ತು ಅನ್ಸುತ್ತೆ ಸರ್. ಸಾರಿ. ಏನಪ್ಪ, ಸ್ವಲ್ಪ ನೋಡ್ಕೊಂಡು ಓಡಾಡಬಾರ್ದಾ? ನೋಡಪ್ಪ, ನೆಕ್ಸ್ಟ್ ಟೈಮ್ ಅಳಿಯಂದ್ರು ಬಂದಾಗ ಅವರು ನೀನು ಕಾಣಿಸ್ಕೋಬೇಡ. ಸರಿ ಸರ್. ನಡಿ. ನೋಡಿದ್ರ ಮೇಡಮ್, ಹೆಂಗೆ ನಾವು ಸ್ವಲ್ಪದ್ರಲ್ಲೇ ಮಿಸ್ ಆಗ್ಬಿಟ್ಟ. ಇಲ್ಲ ಅಂದಿದ್ರೆ ಮುಗ್ರಿಸ್ಕೊಂಡ್ ಬಿದ್ದು ಮೂತಿನೆಲ್ಲ ಶೇಪ್ ಔಟ್ ಮಾಡ್ಕೊಂಡ್ಬಿಡ್ತಿದ್ದ. ಹೆಂಗ ನನ್ ಕರಾಮತ್ತು? ನಿಮ್ ತಲೆ ಇದೇನಾ? ನೀವು ರಿಜಿಸ್ಟರ್ ಮಾಡ್ತೀನಿ ನಿಲ್ಸ್ತೀನಿ. ಇದಕ್ಕೆ ಈ ಪೋಸ್ಟ್ ಬೇರೆ ಕೇಳ. ನಿಮ್ಗೇನ್ ಅನ್ಸ್ತು? ಕಾಲ್ ಕೊಟ್ಬಿಟ್ಟು ಬೀಳಿಸ್ಬಿಟ್ರೆ ಮದ್ವೆ ನಿಂತೋಗತ್ತಾ? ಹಾಗೆಲ್ಲ ಏನೂ ಆಗಲ್ಲ.
ಅವನ್ ಕಾಲ್ ಮುರಿದ್ರು ಅವನ್ ಜೊತೆನೆ ಮದ್ವೆ ಮಾಡಿಸ್ಬೇಕು ಅಂತ ನಮ್ಮ ಮನೆಯವರೆಲ್ಲ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ನೀವು ಮಾತಾಡಿದ್ ನೋಡಿದ್ರೆ ಏನೋ ದೊಡ್ಡದಾಗಿ ಮಾಡ್ತೀರಾ ಅನ್ಕೊಂಡೆ. ಹರಿ ಇರುವಾಗ ಡೋಂಟ್ ವೆರಿ ಅಂತ. ಹಾ ನಿನ್ನ ನಂಬ್ಕೊಂಡ್ರೆ ಅಷ್ಟೇ ಕತೆ. ಮೇಡಮ್ 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 ನಿಂತ್ಕೊಳ್ಳಿ. ಹಾಯ್, ನನ್ನ ತಲೆಯಲ್ಲಿ ಎಂತೆಂಥ ಪ್ಲಾನ್ಗಳಿದೆ. ಇವಳು ನೋಡಿದ್ರೆ ಹಿಂಗೆ ಹೇಳ್ಬಿಟ್ಟು ಹೋಗ್ಬಿಟ್ಲಲ್ಲಪ್ಪ. ನಾನು ಏನು ಅಂತ ಪ್ರೂವ್ ಮಾಡಿ ಇವಳಿಗೆ ತೋರಿಸ್ತೀನಿ. ಅರೇ ಸದ್ಯಕ್ಕೆ ನೀನು ಡೋಂಟ್ ವರಿ.